ನಾವು ಇಲ್ಲಿ ಸೇರಿದ್ದು ಏನಪ್ಪ ಅಂತಂದ್ರೆ ಈ ಒಂದು ಮಾದಿಗರ ಒಳಮೀಸಲಾತಿ ಹೋರಾಟದ ನಿಮಿತ್ತವಾಗಿ ಸದಾ ಒಂದು ಮನ ದಳದಿಂದ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡಿ ಸುಮಾರು 30 ನ್ಯಾಯ ಸಿಕ್ಕಿದೆ. ಆದರೂ ಪ್ರಮಾಣದಲ್ಲಿ ಇಲ್ಲ. ಏನಪ್ಪ ಅಂತಂದ್ರೆ ಬಹಳಷ್ಟು ಜನ ಇದರ ಒಂದು ಒಳ ಮೀಸಲಾತಿ ಸಿಗಬೇಕು, ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು. ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು, ನೌಕರಿಗಳಿಂದ ವಂಚಿತರಾಗಿದ್ದರು, ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ರಾಜಕೀಯವಾಗಿ ಮೊದಲ ಸಿಗಬೇಕಾದಂಥ ಸ್ಥಾನಗಳು ನಮ್ಮ ಮಾದಿಗರಿಗೆ ಸಿಕ್ಕಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ರಾಜಕೀಯ ಬಹಳ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದವು. ಆ ದಿಶೆಯಲ್ಲಿ ಮಾದಿಗರಿಗೆ ಸಿಗಬೇಕಾದಂತ ಸುಮಾರು ಯಾವಾಗ ನಮಗೆ ಮೀಸಲಾತಿ ಸಿಕ್ಕೈತಿ ಅಲ್ಲಿಂದ ಸುಮಾರು 101 ಉಪಜಾತಿಗಳನ್ನ ಸೇರಿಸೋದ್ರ ಮೂಲಕ ಮಾದಿಗರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಶೇಕಡ ಮಾದಿಗರ ಸಂಖ್ಯೆ ಬಹಳಷ್ಟು ಐತಿ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಅವರಿಗೆ ಏನೂ ಸಿಕ್ಕಿಲ್ಲ. ಇನ್ನೂವರೆಗೆ ಹಳ್ಳಿಗಳಿಗೆ ಹೋಗಿ ಗುಡಿಸಲುಗಳು ಆದ್ರೆ ಏನಂತಂದ್ರ ಇತರೆ ಉಪಜಾತಿಗಳು ಲಾಭಗಳನ್ನ ಪಡ್ಕೊಂಡ್ರು. SC ಮೀಸಲಾತಿಯ ಎಲ್ಲ ಲಾಭಗಳನ್ನ ಇತರೆ ಮೀಸಲಾತಿಗಳನ್ನ ಪಡ್ಕೊಂಡ್ರು. ಈ ಏನಪ್ಪ ಅಂತಂದ್ರೆ ಮಾದಿಗರು 40 ವರ್ಷಗಳಿಂದ ಹೋರಾಟ ಮಾಡಿದ ಬಂದಿದ್ದ ಶೇಕಡ 6 ಏನಪ್ಪ ಅಂತಂದ್ರೆ ಮಾದಿಗರಿಗೆ ಒಂದು ಶಕ್ತಿ ಬಂದ ಶೇಕಡ 6ರಷ್ಟು ಜನ ನೌಕರಿ ಹೋಗೋದು ಒಂದು ಸಂತೋಷ ಆಗಿದೆ. ಆ ದಿಶೆ ಒಳಗೆ ನಾನು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಾಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೇನಪ್ಪ ಅಂತಂದ್ರೆ ಶೇಕಡ 7ರಷ್ಟು ಮೀಸಲಾತಿ ಕೊಡ್ರಿ ಅಂತ ನಿನ್ನ ಟೂಟಿ ಮಾಡಿದ್ರು. ಮೀಸಲಾತಿಯನ್ನು ಕೊಡ್ತಾರೆ ಅಂತ ಹೇಳಿದ್ವಿ. ಆ ದಿಶೆಯೊಳಗ ನಮ್ಮ ಸಂಬಂಧಪಟ್ಟ ಉಪಜಾತಿಗಳಿಗೆ ಹೊಂದಾಣಿಕೆಯನ್ನು ಮಾಡಿ ಇವತ್ತು ಮಾದಿಗರಿಗೆ ಶೇಕಡ 6ರಷ್ಟು ಮತ್ತು ವಲಯ ಇತರೆ ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಶೇಕಡ 6ರಷ್ಟು ಲಂಬಾಣಿ, ಕೊರಮ, ಕೊರಚ, ಓವಿ ಇತ್ಯಾದಿ ಉಪಜಾತಿಗಳನ್ನು ಒಳಗೊಂಡಂತೆ ಅಲೆಮಾರಿ ಜನಗಳನ್ನು ಒಳಗೊಂಡಂತೆ ಶೇಕಡ 5ರಷ್ಟು ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಒಂದು ಏನಪ್ಪ ಅಂತಂದ್ರೆ ತೃಪ್ತಿಕರವಾದಂಥ ಒಂದು ಈ ಒಂದು ಇಲ್ಲ ಅಂತಂದ್ರೂ ಕೂಡ ಒಂದು ಏನೋ ಮನಸ್ಸಿಗೆ ಸಂತೋಷದಾಯಕ ಆಗೈತೆ ಅಂತ ಹೇಳಿಕೆ ಬಯಸ್ತೀನಿ. ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಘನತ ವ್ಯಕ್ತ SC ಮಾದೇವ್ ಸಾಹೇಬರಿಗೆ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದಲ್ಲಿ ನಾವು ಇವತ್ತಿನ ದಿವಸ ವಿಜಯೋತ್ಸವ ನಮಗಾಗಿಲ್ಲ, ವಿಜಯ ಅನ್ನೋದು ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ MP ಪಾಲ್ರಿಗೆ ನಾವು ಗೇರ ಹಾಕಿ ಪತ್ರಿಕಾ ಮುಖಾಂತರ ತಿಳಿಸಿದ್ದೀವಿ. ಅದರಂತೆ ನಾವು MP ಪಾಲ್ರಿಗೆ ಹೋಗಿ ಹೇಳಿದಾಗ ಅವ್ರು MP ಪಾಲ್ರಿಗೆ ಒಪ್ಕೊಂಡ್ರು, ಹೌದಪ್ಪ ನಿಜವಾಗಿ ನಿಮ್ಗೆ ಅನ್ಯಾಯ ಆಗೈತಿ, ಇದನ್ನು ನಾನು ಧ್ವನಿ ಎತ್ತೀನಿ ಅಂತ ಹೇಳಿದರು. ಅದರಂತೆ ಅವರು ಧ್ವನಿ ಎತ್ತಿದ್ದಾರೆ. ಅವರು ಸಾಮಾಜಿಕ ನ್ಯಾಯ ಕೊಡೋಕೆ ಜಿಲ್ಲೆಯಿಂದ ನಾನು ಧ್ವನಿ ಎತ್ತೀನಿ ಅಂತ ಹೇಳಿದ್ದಕ್ಕೆ ಅವರಿಗೆ ಇವತ್ತು ಈ ಜಿಲ್ಲೆ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೀನಿ. ವಾದ್ಯಗಳ ಪಿತಾಮಹ ಅನಿಸ್ಕೊಂಡೆಪ್ಪ ನೀವು ಮಾದಿಗರು ವಾದ್ಯಗಳ ಪಿತಾಮಾದಿ. ಆದರೆ ನಿನ್ನ ಪಿತಾಮಹ ಮಾಡ್ಲಿಕ್ಕೆ ಯಾವ ಸರ್ಕಾರನೂ ಆಗಲಿಲ್ಲ. ಅದೇ ವಾದ್ಯಗಳ ಪಿತಾಮಹ ಅನಿಸ್ಕೊಂಡು ಎಲ್ಲ ಕಾರ್ಯಗಳಿಗೆ ನೀರಿಲ್ಲದೆ ಯಾವುದೋ ಕಾರ್ಯಗಳಾಗ್ತಿದ್ದಿಲ್ಲ. ಅಂಥ ಪಿತಾಮಹ ಅನಿಸ್ಕೊಂಡಂಥ ಸಮಾಜ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಹಿನ್ನಡೆ ಆಗ್ತಲ್ಲ. ವಾದ್ಯಗಳ ಪಿತಾಮಾದಿ ಎಲ್ಲ ಸರ್ಕಾರ ಎಲ್ಲ ಜನರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು, ಆದರೆ ನಿನ್ನ ಯಾರು ನೋಡಾಕ ಇವತ್ತು ನ್ಯೂಸ್ ಬರಲೇ ಇಲ್ಲಲ್ಲ. ಭಾರತ ದೇಶದಲ್ಲಿ ಇತಿಹಾಸ ಇದು 40 ವರ್ಷ ಹೋರಾಟ ಮಾಡಿದಂತಂದ್ರೆ ಭಾರತ ದೇಶದ ಒಂದೇ ಒಂದು ಬೇಡಿಕೆಗೆ 40 ವರ್ಷ ಹೋರಾಟ ಮಾಡಬೇಕಾಗಿತ್ತ. ಇದು ದುರಂತ ಸಮಾಜ ನಮ್ಮದು.
40 ವರ್ಷ ಹೋರಾಟ ಮಾಡಬೇಕಾಗಿತ್ತ ಇಂಥ ಒಂದು ಬರೇ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ 40 ವರ್ಷ ಭಾರತ ಇತಿಹಾಸದಲ್ಲಿ ಒಂದೇ ಒಂದು ಕಾರಣಕ್ಕಾಗಿ 40 ವರ್ಷ ಹೋರಾಟ ಮಾಡಬೇಕಾದ್ರೆ ಇದು ನಮ್ಮ ದುರಂತ ಅಂತ ಅನ್ಕೋತೀನಿ. ಬಂಧುಗಳೇ, ಇವತ್ತು ಸರ್ಕಾರ ಯಾವುದೇ ಬರಲಿ ಯಾವುದೇ ಇರಲಿ, ಇವತ್ತಿನಿಂದ ಮೀಸಲಾತಿಯನ್ನು ನಾವು ಪಡ್ಕೋಬೇಕಂದ್ರೆ 40 ವರ್ಷ ಹೋರಾಟ ಪಡ್ಕೊಂಡಿವಿ. ಅದಕ್ಕಿಂತ ಮೊದಲದಲ್ಲಿ ನೀವು ಹಿಂದುಳಿದ ಜಾತಿಯಲ್ಲಿ ಸ್ಪರ್ಶ ಜಾತಿಯನ್ನು ತಂದು ಸೇರಿಸಿದ್ರಿ, ಅವಾಗ ಅನ್ಯಾಯ ಆಯ್ತು. ತದನಂತರ ನೀವು ಮೀಸಲಾತಿ ಎಂದು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಅನ್ಕೋತ ಬಂದೇವಿ. ಮುಂದೆ 30 ವರ್ಷ ಆಯ್ತು ಹೋರಾಟ. ಆದರೆ ಇದು ಸಿಕ್ಕಿದ ನ್ಯಾಯ ಯಾರಿಗೆ? ಸಮಾಜಕ್ಕೆ ಸಿಕ್ತಾ? ನೌಕರಿ ಹೋಗೋರಿಗೆ ನ್ಯಾಯ ಸಿಕ್ತಾ? ಕಲ್ತವ್ರಿಗೆ ನ್ಯಾಯ ಸಿಕ್ತಾ? ಕಲ್ತವ್ರೆಲ್ಲ ಖಾಲಿ ಉಳಿದ್ರು, ಎಲ್ಲ ಮಹಾರಾಷ್ಟ್ರಗೋ ಎಲ್ಲೇ ದುಡ್ಕೊಂಡು ತಿನ್ನಕತ್ತಾರ. ಅವ್ರಿಗೆ ಹೊಟ್ಟೆ ತುಂಬ ಊಟಿಲ್ಲ. ನ್ಯಾಯ ಸಿಕ್ಕಿದ್ದು ಯಾರಿಗೆ ಹೇಳ್ರಿ? 60 ವರ್ಷ ಅಂತ ಕಳೆದ ಮೇಲೆ 2 ತಲೆ ಮಾತ್ರ ಹೋದು, ನೌಕರಿನೇ ಸಿಗಲಿಲ್ಲ. ಇನ್ನು ಯಾರಿಗೆ ಸಿಗಬೇಕು? ಇದು ನಮಗೆ ಯಾಕೆ ಇದು ಸಂತೋಷ ಅಂದ್ರೆ ನಮಗಾಗಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗ್ತದೆ ಅನ್ನೋದು ಆಶೆ ಭಾವನೆ. ಮತ್ತೆ ಅಷ್ಟೇ, ಇದರಿಂದ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಇದಕ್ಕೆ 40 ವರ್ಷ ಹೋರಾಟ ಮಾಡಬೇಕಾಗಿತ್ತು ಅನ್ನಂತ ಸರ್ಕಾರಕ್ಕೆ ನಾನು ಇವತ್ತಿನ ದಿವಸ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ನಮಸ್ಕರಿಸುತ್ತಾ, ಈ ಒಳ ಮೀಸಲಾತಿ ಹೋರಾಟ 35 ವರ್ಷಗಳಿಂದ ಇತ್ತು. 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಕ್ಕೆ ಏನೋ ಸ್ವಲ್ಪ ಆಗ್ಯದ. ಯಾಕಂದ್ರೆ ಅಣ್ಣವರೆಲ್ಲ ಹಿರಿಯರು, ನಮ್ಮ ಮಾರ್ಗದರ್ಶಕರು ಯಾರ ಸ್ವಲ್ಪ ಒಂದು ಕಣ್ಣಿಗೆ ಬೆಂಡಿ ಒಂದು ಕಣ್ಣಿಗೆ ಸುಣ್ಣ ಒರೆಸುವಂಥ ಕೆಲಸನೂ ಕೂಡ ಸರ್ಕಾರದವ್ರು ಮಾಡ್ಯಾರ. ಆದರೂ ನಮಗೆ ಒಂದು ಕಡೆಗೆ ಏನು ಖುಷಿ ಐತಪ್ಪ ಅಂತಂದ್ರೆ, ಈ ಹೋರಾಟದಲ್ಲಿ ಕೆಲವೊಂದು ಮಂದಿ ಪ್ರಾಣನ ಕಳ್ಕೊಂಡ್ರು. ಬಾಗೇವಾಡಿ ಅವರಾಗಿರ್ಬೋದು, ಸುಮಾರು ಜನ ಪ್ರಾಣ ಕಳ್ಕೊಂಡ್ರು. ಈ ಹೋರಾಟ ಇವ್ರಿಗೆಲ್ಲ ಪ್ರಾಣ ಕಳ್ಕೊಂಡ್ರು. ಇವ್ರ ಪ್ರಾಣಕ್ಕೆ ಇದು ಒಳ ಮೀಸಲಾತಿ ಇವ್ರಿಗೆ ಅರ್ಪಿಸ್ತೀನಿ ನಮ್ಮ ಕಡೆಯಿಂದ ಇರ್ತವೆ. ಯಾಕಪ್ಪ ಅಂತಂದ್ರೆ ಸುಮಾರು 35 ವರ್ಷಗಳಿಂದ ಹೋರಾಟ ಈಗ ನನಸಾಲಕ್ಕೆ ಕಾರಣ ಯಾರ್ಯಾರಪ್ಪ ಅಂತಂದ್ರೆ ಸರ್ ಹೇಳಿದ್ರು. ಭಾಸ್ಕರ್ ಪ್ರಸಾದ್ ಅವರಾಗಿರ್ಬೋದು, ನಮ್ಮೇನದ ಎ ನಾರಾಯಣ ಸ್ವಾಮಿ ಆಗಿರ್ಬೋದು, ಮತ್ತು ಎಚ್ ಆಂಜನೇಯ ಸಾಹೇಬರು, ನಮ್ಮ ಗೋವಿಂದ ಕಾರವಾರ ಸಾಹೇಬರು, ನಮ್ಮ ಸಂಸದ ರಮೇಶ್ ಜಿಗ್ನಿ ಸಾಹೇಬರು, ಎಲ್ಲರದು ಮೇನ್ ಪಾತ್ರ ಅದು. ಎಲ್ಲರೂ ಮೇನ್ ಪಾತ್ರ ಅದ. ಅವ್ರ ಜೊತೆಗೆ ಏನದ 35 ವರ್ಷಗಳಿಂದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕಿನಿಂದ ಹೋರಾಟಗಾರರು ಅವ್ರ ಬೆನ್ನೆಲುವಾಗಿ ನಿಂತವ್ರು ಇವರು ಗಣ್ಯ ನಾಯಕರು. ಇಡೀ ಎಲ್ಲ ಹೋರಾಟಗಾರನಿಗೆ ಒಂದು ಅಸಮಾಧಾನ ಐತಿ, ಒತ್ತಟ್ಟಿ ಖುಷಿನೂ ಐತಿ. ಯಾಕೆ ಅಸಮಾಧಾನ ಐತಪ್ಪ ಅಂತಂದ್ರೆ ಮಿನಿಮಮ್ 7% ಸಿಕ್ಕರೆ ಎಲ್ಲರೂ ಖುಷಿ ಪಡ್ತಿದ್ರು. 6% ಸಿಕ್ಕದ. ಈ 6% ಅನ್ನೋದಲ್ಲ, ನಾವೆಲ್ಲ ಯುವಕರು ಈ ಸಿಕ್ಕಂಥ ಪರ್ಸೆಂಟೇಜ್ ಅನ್ನೋದ ಇನ್ನೊಂದು ಈ ಹೋರಾಟ ಮುಂಬರೋ ದಿನಗಳ ಮುಂದಿರಲಿ, ಇದು ಸಿಕ್ಕಂಥ 6% ನಾವು ಅನುಭವಿಸ್ಬೇಕಾಗ್ಯದ. ಹ್ಯಾಂಗೆ ಅನುಭವಿಸ್ಬೇಕಪ್ಪ ಅಂತಂದ್ರೆ, ನಮ್ಮ ಮಕ್ಕಳುಗಳನ್ನು ಸ್ಕೂಲಿಗೆ ಕಳಿಸ್ಬೇಕು, ನಮ್ಮ ಮಕ್ಕಳುಗಳನ್ನು ದೊಡ್ಡ ಹುದ್ದೆಗೆ ಹಾಕಬೇಕು. ಇನ್ನು ಅವ್ರ ಮೂಲಕ ನಾವು ತೊಗೋಬೇಕೇನು ಮುಂದಿಂದು. ಈಗ ನಮ್ಮ ಹಿರಿಯರೆಲ್ಲರೂ ಹೇಳ್ದಂಗೆ ಈಗ ನಾವು ಹೋರಾಟ ಮಾಡಿ 40 ವರ್ಷ ಮೇಲೆ ನಮಗೆ ಸಿಕ್ಕದ. ಇನ್ನು ನಾವು ಹೋರಾಟ ಮಾಡ್ಕೊತ ಹೋದೇವಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಅದೇ ದಾರಿ ಹಿಡಿತಾರ. ಇದು 6%ದಾಗೆ ನಮ್ಮ ಮಕ್ಕಳು ISI, KSI, PSI ಇಂಥವೆಲ್ಲ ಮಾಡೋಂಥ ಕನಸು ನನ್ನ ಮಾದಿಗ ಸಮಾಜ ಇಟ್ಕೋಬೇಕಂತ ಹೇಳಿಕಿಸಿಂದ ಈ ಮಾಧ್ಯಮದ ಮೂಲಕ ತಿಳಿಸುತ್ತಾ, ಇದು ಒಳ ಮೀಸಲಾತಿ ಜಾರಿಗೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಏನದ ಇದು ಆದೇಶವನ್ನು ಹೊರಡಿಸಿದ ಕೇಂದ್ರ ಸರ್ಕಾರಕ್ಕೂ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೂ ಹಾಗೂ ನನ್ನ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಿಗೂ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ಮಾತನ್ನು ಇರೋ ಹೇಳ್ತೇನೆ. ನನ್ನ ಹೆಸರು ಮಲ್ಕಪ್ಪ ಬಾಗೇವಾಡಿ, ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷ. ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಭಿನಂದನೆ ಸಲ್ಲಿಸುವುದರ ಮುಖಾಂತರ ಈ ಆಗಿರುವಂತ ನೋವನ್ನು ತೊಡ್ಕೋಬೇಕಾಗಿತ್ತು. ಆದ್ರೆ ಇವತ್ತಿನ ಈ ಯಾಕೋ ನಮಗೆ ಅದನ್ನ ಹೇಳ್ಕೊಳಕ ಇಚ್ಛೆ ಪಡೋದಿಲ್ಲ. ಸಿಕ್ಕಟ್ಟೆ ಸಿಗಲಿ ಅನ್ನುವಂತ ಒಂದು ಭೇದ ಭಾವನೆ ಏನದ, ಇದು ಆಗಬಾರ್ದು. ರಾಜ್ಯ ಸರ್ಕಾರ ಏನು ನ್ಯಾಯಮೂರ್ತಿಗಳನ್ನ ನೇಮಿಸಿದ್ರಿ, ಆ ನ್ಯಾಯಮೂರ್ತಿಯವರಿಗೆ ನೀವು ಗೌರವ ಕೊಡುವಂತ ಒಂದು ವರದಿಯನ್ನು ಜಾರಿ ಮಾಡಿಲ್ಲ. ನೀವು ಏನು ನಿಮ್ಮ ಹಠ ಇತ್ತು ಆ ಹಠ ನೀವು ಸಾಧನೆ ಮಾಡಿರಿ. ಆ ಹಠಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಮಾದಿಗನವರು, ಇನ್ನೂ ಅನೇಕ ರಾಜ್ಯ ಮುಖಂಡರಾದಂಥ ಭಾಸ್ಕರ್ ಪ್ರಸಾದ್ ಅವರು, ಎಂ ಶಂಕರಪ್ಪನವರು, ಬಸವರಾಜ್ ಕೌತಾಳ್ ಅವರು, ದಿವಂಗತ ನೆನೆಸ್ಕೋಬೇಕಾಗ್ತದೆ. ಇವತ್ತಿನ ದಿವಸ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಕುಮಾರ್ ಪಾಚಿ ಅವರು ನಾವೆಲ್ಲ ಕೂಡಿ ಏನು ಹೋರಾಟ ಮಾಡ್ತಿದ್ದೀವಿ, ಆ ಹೋರಾಟಕ್ಕೆ ನಾವು ತಕ್ಕಂತೆ ಮೀಸಲಾತಿಯನ್ನು ಆಗಿಲ್ಲ. ಆದರೂ ಕೂಡ ನಮ್ಮ ಬಂಧುಗಳೆಲ್ಲ ಸ್ವಾಗತಿಸ್ಕೋತಾರ ಅಂತೇಳಿ ನಾನು ಕೂಡ ಅವ್ರ ಜೊತೆ ಸಾಗಿಸ್ಕೋತೀನಿ. ನಾವೇನು ನ್ಯಾಯಮೂರ್ತಿಯವರು 8% 7% ಮೀಸಲಾತಿಯನ್ನು ಪರಿಗಣಿಸಬೇಕಂತೇಳಿ ಹೇಳಿದ್ರು,
ಪರಿಗಣಿಸಲಿಲ್ಲ. ಈ ಬುಡಕಂಠ ಜನಾಂಗದವ್ರು ಏನದಾರ ಪಾಪ ಅವ್ರ ವ್ಯವಸ್ಥೆಯನ್ನು ಇನ್ನೂ ಹದಗೆಟ್ಟವು. ಅವ್ರಿಗೂ ಕೂಡ ಇದ್ರ ಒಳಗೆ ನ್ಯಾಯ ಸಿಗ್ಲಿಲ್ಲ. ಮತ್ತು ಕೂಡ ಬಲ್ಲಡರಿಗೆ ಬಾಯಿ ಇದ್ದವ್ರಿಗೆ ರಾಜಕಾರಣ ತನ್ನ ಮತ ಬ್ಯಾಂಕ್ ಅನ್ನೇ ಮಾಡ್ಕೊತು. ಕಾಂಗ್ರೆಸ್ ಸರ್ಕಾರ ಮತ್ತೆ ತನ್ನ ಮತ ಬ್ಯಾಂಕ್ ಅನ್ನು ಮಾಡ್ಕೊಂಡು ಈ ರೀತಿ ಹಿಂಸೆಯನ್ನು ಕೊಡುತ್ತಾ ಇದು ಈಗಿಂದೇ ಅಲ್ಲ, ಇದು ಬಂದಂಥದ್ದು. ಇದು 70 ವರ್ಷಗಳ ಆದರೂ ಕೂಡ ಇದೇ ರೀತಿನೇ ಶೋಷಣೆ ಮಾಡ್ಕೊತು, ಇದೇ ರೀತಿನೇ ನಮ್ಮ ಜೀವನ ಹಿಂಡುತ್ತಾ ಬಂತು. ಎಷ್ಟೋ ಪಾಪ ನಮ್ಮ ಹಿರಿಯ ಜೀವಿಯಾದಂಥ KH ಮುನಿಯಪ್ಪ ಸಾಹೇಬರು 7ರಿಂದ 8 ಪರಿಗಣಿಸ್ತಾರೆ ಅಂತ ಹೇಳಿ ಬಂದ್ರು. ಆದ್ರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ನಮ್ಮ ಉತ್ತರ ಕರ್ನಾಟಕದ ನಾಯಕರಾದಂಥ ತಿಮ್ಮಾಪುರ ಸಾಹೇಬ್ರ ಬಗ್ಗೆ ನನಗೆ ಬಹಳ ಇವತ್ತು ಬೇಸರ ಆಗ್ಲಾತದ. ಒಂದು ಶಬ್ದನೂ ಕೂಡ ಮಾತಾಡ್ಲಾರೆ ಮೌನವಾಗಿ ಕೂತು ಒಪ್ಕೊಂಡ್ ಬರ್ತಿರ್ಲ. ನಾವು ಯಾರ ಮನೆಗೆ ಭಿಕ್ಷೆ ಬೀಳಕ್ ಹೋಗಿದ್ದೇವ, ಇಲ್ಲ ಯಾರ ಆಸ್ತಿಯನ್ನು ಕೊಡು ಅಂತೇಳಿ ಪಾಲ ಕೇಳಕ್ ಹೋಗಿದ್ದೇವ ಸ್ವಾಮಿ. ನೀವು ಕೂಡ ಅವ್ರು ಹ್ಯಾಂಗ್ ಪ್ರತಿಭಟಿಸ್ತಾರ, ಯಾಕೆ ನೀವು ಎಷ್ಟು ದಿನ ಬದುಕ್ತೀರಿ, ಯಾಕೆ ಅಧಿಕಾರ ಆಶಯಕ್ಕಾಗಿ ನಿಮ್ಮ ನಾನು ಇನ್ನು ಅನ್ನುವಂಥದ್ದು ಇಲ್ಲ. ಇರ್ಲಿ, ಇಷ್ಟೆಲ್ಲ ಆದ್ರೂ ಕೂಡ ವರದಿಯನ್ನು ದಿಕ್ಕು ತಪ್ಪಿಸಿ ಏನು ಹೈಕೋರ್ಟಿನ ಜಡ್ಜರ್ ಅದಾರ ಅವ್ರ ವರದಿಯನ್ನು ಸುಡುವಂಥದ್ದು ಇದು ಮಾಡಿದ್ರು ಕೂಡ ನಮ್ಮ ಮಾದಿಗ ಸಮಾಜ ಅವರಿಗೆ ಪ್ರತಿ ಉತ್ತರ, ಅವರಿಗೆ ಒಂದು ನ್ಯಾಯ ತರುವಂತ ನಮ್ಮ ಸಚಿವರಾಗಲಿ ಶಾಸಕರಾಗಿ ಮಾಡಲಿಲ್ಲ. ಏನು ಬಂಡಾಯ ಸಾಹಿತಿಗಳಿಗೆ ಬಾಯಿ ಬಡಕರಿಗೆ ಸರ್ಕಾರ ಹೆದರಿ ಈ ವರದಿಯನ್ನು ಜಾರಿ ಮಾಡ್ಯದ. ಈ ನೋವಿನ ಜೊತೆನೂ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ದಿವಸ ನೋವಿನ ಜೊತೆನೆ ಅಭಿನಂದನೆ ಸಲ್ಲಿಸುತ್ತಾ ಕೊಟ್ಟಂತ ಒಂದು ಮೀಸಲಾತಿಯನ್ನು ಸಮಾಜವನ್ನು ಸದ್ಗುಣವಾಗಿ ಬಳಕೆ ಮಾಡಿಕೊಂಡು ಮುಂದೆ ಏನು ಸಿಗಬೇಕಾಗ್ಯದ. ಇವತ್ತಿನ ದಿವಸ ನಾವು ವಲಯ ಸಮಾಜದವರು, ಮಾದಿಗ ಸಮಾಜದವರು ಬಲಾಢ್ಯ ಅದೇವ ಅಂತ ಹೇಳಿ ಕಿಶಂದ್ರ ನಾವು ಏನು RR ಮೀಸಲಾತಿಗೆ ಒಪ್ಕೊಂಡಿವಿ, ಅದು ನೋವಿನ ಸಂಗತಿ. ನಮ್ಗಿಂತ ಇರುವಂತ ಕಮ್ಮಿ ಅಸ್ಪೃಶ್ಯರೊಳಗೆ ಅಸ್ಪೃಶ್ಯರಾದಂಥವ್ರು ಇವತ್ತಿನ ದಿವಸ ಅವ್ರ ಏನದ ಅವ್ರ ಪರಿಸ್ಥಿತಿ. ಇನ್ನೂ ಕೂಡ ನಾವು ಕೂಡ ಹಾದಿ ಬೀದಿಯಲ್ಲಿ ಕೂತು ಚಪ್ಪಲಿ ಹೊಲಿತೇವೆ, ಚಪ್ಪಲ್ಗಳನ್ನು ಹೊಲಿತೇವೆ, ಚಪ್ಪಲ್ಗಳನ್ನು ಪಾಲಿಸ್ ಮಾಡ್ತೇವೆ. ಇವ್ ನೋಡ್ರಿ ಅವ್ರೇನು ಅಲಮಾರಿ ಜನಾಂಗದವರು ಕತ್ತೆಗಳನ್ನು ಕಟ್ಕೊಂಡು ಒತ್ತಟ್ಟಿ ಹಿಟ್ಟ ಒತ್ತಟ್ಟಿ ಮಕ್ಕಳನ್ನ ಕಟ್ಕೊಂಡು ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರ. ಕರುಣೆ ಬರಲಿಲ್ಲ ಸಿದ್ದರಾಮಯ್ಯನವರೇ, ನಮ್ಮ ಬಂಧುಗಳಿಗೆ ಕರುಣೆ ಬರಲಿಲ್ಲ. ಮುಂದುವರೆದಂತ ಜಾತಿಗಳಿಗೆ ಅವರು ಸೋದರ ಸಮಾನರಂತೇಳಿ ಹಚ್ಕೊಂತ ತಿರ್ಲಿಲ್ಲಲ್ಲ. ಅದಕ್ಕೆ ಈ ನೋವಿನ ದೌಡಿಗೆಯನ್ನು ಸಿಗಿಸಿದ್ರ ಅಂತ ಹೇಳಿ ಕಣ್ಣೀರಿನಲ್ಲಿ ನಿಮ್ಗ ವಿದಾಯವನ್ನು ಹೇಳ್ತೇವೆ. ನಾಗಮೋಹನ್ ದಾಸ್ ಅವ್ರಿಗೆ ಈ ಮಾದಿಗ ಸಮಾಜದಿಂದ ಏನಾರೆ ಅವ್ರಿಗೆ ನೋವು ಕೂಡ ಅದರ ಕ್ಷಮಿಸ್ಬೇಕು. ಕ್ಷಮೆ ಇರಲಿ ಸಾಹೇಬ್ರೆ, ನಿಮ್ಗೆ ನೋವು ಕೊಟ್ಟಂತ ಜನಾಂಗ ಇದ್ರು ಕೂಡ ಅದಕ್ಕೂ ಕೂಡ ನಾವು ಕ್ಷಮೆ ಕೇಳ್ತೇವೆ. ಮತ್ತೆ ನೀವು ನಮ್ಮ ಜೊತೆ ನಿಲ್ಲಬೇಕು. ಕೇಂದ್ರ ಸರ್ಕಾರದ ಆಗ್ತಕ್ಕಂಥ ಜನಗಣತಿಯನ್ನು ಮತ್ತೆ ಪರಿಗಣಿಸಬೇಕು. ಸಂವಿಧಾನವನ್ನು ಯಾವ ರೀತಿ ನೀವು ಪರಿಗಣಿಸಿದ್ರಿ ಅದೇ ರೀತಿನೂ ಕೂಡ ನಾಗಮೋಹನ್ ದಾಸ್ ಅವರು ವರದಿನೂ ಕೂಡ ಪರಿಗಣಿಸಿ ನಾಗಮೋಹನ್ ದಾಸ್ ಅವರಿಗೆ ನ್ಯಾಯ ಕೊಡಬೇಕು, ಅವರಿಗೆ ಗೌರವ ಕೊಡಬೇಕಂತ ಹೇಳಿ ಈ ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀನಿ. ಹಾಗೂ ಈ ವರದಿಯನ್ನು ಯಾರು ನಮ್ಮ ಬಂಧುಗಳು ಒಳ ಮೀಸಲಾತಿಗಾಗಿ ಪ್ರಾಣ ಕಳ್ಕೊಂಡ್ರು ಅವರಿಗೆ ಅರ್ಪಣೆ ಮಾಡಬೇಕು. ಹಾಗೆ ಹೋರಾಟಗಾರರಿಗೆ ಆಗ ವಿಶೇಷವಾಗಿ ಬಸವರಾಜ್ ಕೌತಾಳ್ ಅವರು, ಭಾಸ್ಕರ್ ಪ್ರಸಾದ್ ಅವರು, ಕೇಶವಮೂರ್ತಿ ಅವರು, ಎಂ ಶಂಕರಪ್ಪಣ್ಣವರು, ಪೌಗಾಡ್ ಶ್ರೀರಾಮ್ ಅವರು, ಹಾಗೆ ನಮ್ಮ ದಿವಂಗತ ಪಕ್ಕದ ಜಿಲ್ಲೆಯವರಾದಂಥ ಹುಟ್ಟು ಹೋರಾಟಗಾರರಾಗಿ ಹೋರಾಟದ ಜೊತೆಯನ್ನು ಪ್ರಾಣ ಕಳ್ಕೊಂಡಂತ ಮಾಪನ ಹರಿನೂರ್ ಅವರಿಗೆ, ಅನೇಕ ರಾಜ್ಯದಲ್ಲಿ ನಾಯಕರವರ ಅವ್ರಿಗೆಲ್ಲರಿಗೂ ಕೂಡ ಈ 40 ವರ್ಷಿನ ಹೋರಾಟ ಒಂದು ಜಯ ಅಂತ ತಿಳ್ಕೊಂಡು ಈ ಜಿಲ್ಲೆಯಿಂದ ಅವ್ರಿಗೆ ಎಲ್ಲರಿಗೂ ಕೂಡ ಗೌರವವನ್ನು ಕೊಡ್ತಾ ಈ ನಮ್ಮ ವಿಜಯಪುರ ಜಿಲ್ಲೆಯಿಂದ ಅವ್ರಿಗೆಲ್ಲರಿಗೂ ಗೌರವವನ್ನು ಕೊಡ್ತೇವೆ. ಹಾಗೆ ರಾಜ್ಯದಲ್ಲಿ ಯಾರಾದರೂ ತಮ್ಮ ಹೆಸರು ಉಳಿದಿದ್ರು ಕೂಡ ತಾವು ನಮ್ಮನ್ನು ಕ್ಷಮಿಸ್ಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಹಾಗೂ ಡಿ ಮಂಜುನಾಥ್ ಸಾಹೇಬರಿಗೆ ಹುಟ್ಟು ಹಾಕಿದಂತ ಮೀಸಲಾತಿ ಅವರಿಗೂ ಕೂಡ ದಿವಂಗತ ಕರ್ನಾಟಕದ ಅವರು
ಹಾಗೆ ಬಹಳ ನೋವನ್ನು ಉಂಡು ಜನ ಸಂಘಟನೆಯನ್ನು ಮಾಡಿ ಅಧಿಕಾರ ಕಳ್ಕೊಂಡಿರಂತ ಈ ಮೀಸಲಾತಿಗಾಗಿ ಅಧಿಕಾರ ಕಳ್ಕೊಂಡಂತ ರಾಜ್ಯದ ಆದಿಜಾಂಬೋ ಸಂಘದ ರಾಜ್ಯಾಧ್ಯಕ್ಷರು ಗಣವೆತ್ತ ಸರ್ಕಾರದ ಮಾಜಿ ಸಚಿವರಾದಂತ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಜಿಲ್ಲೆಯಿಂದ ಅವರಿಗೂ ಕೂಡ ನಮಸ್ಕರಿಸುತ್ತಾ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಭಿನಂದನೆಯನ್ನು ತಿಳಿಸುತ್ತೇವೆ ಸ್ವಾಮಿಗಳು. ನಮಸ್ಕಾರ.